ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರೂ ಅನ್ನ ತಿನ್ನೋ ಮನಸ್ಥಿತಿಲಿಲ್ಲ. ಅಲ್ಲ, ಯಾರನ್ನ ಅನ್ನ ತಿಂದೆ ಹೆಂಗಿರಕ್ಕಾಯ್ತದೆ? ನಾನೇ ಕಲ್ಸ್ಕೊಂಡು ಎಲ್ರಿಗೂ ಕೈ ತುತ್ತು ತಿನ್ನಿಸ್ತೀನಿ. ಒಂದು 4 ತುತ್ತು ತಿಂದರೆ ಹೊಟ್ಟೆ ತಣ್ಣಗಿರ್ತದೆ. ಒಂದು ಕಾಲದಲ್ಲಿ ಇದೇ ಅನ್ನಕ್ಕೆ ಎಷ್ಟು ಕಷ್ಟಪಟ್ಟಿದ್ದಲ್ವ ಮಾವ ನೀನು. ಹಾಗೆ ಬೇಡ ಅನ್ಬಾರ್ದು. ಒಂದು ತುತ್ತೇನು ಶರೋ ಶರೋ, ಈ ಭಯಗಳು ನಾಳೆ ಪ್ರೀತಿ ಮಾತಾಗಿ ಬದಲಾಯ್ತದೆ. ಒಂದು ತುತ್ತು ತಿನ್ನು, ಒಂದು ತುತ್ತು ತಿನ್ನು. ರತ್ನ, ನಾನು ಆವಾಗಲೇ ಹೇಳೀನಿ, ನನ್ನ ಜೀವ ಹೋದ್ರು ನಿನ್ನ ಕೈ ಬಿಡೋಕ್ಕಿಲ್ಲ. ನೀನು ನನ್ನ ಜೀವ ರತ್ನ. ಇದ್ಬಿಟ್ಟು ಇದಕ್ಕಿಂತ ಬಣ್ಣದ ಮಾತಾಡೋಕ್ಕೆ ನಂಗೆ ಬರೋಕ್ಕಿಲ್ಲ. ದಯವಿಟ್ಟು ಒಂದೇ ಒಂದು ತುತ್ತು ತಿನ್ನು. ಶಿಷ್ಯ ಶಾಕ್ ಆಯ್ತಾ? ಅಂದ್ಕೊಂಡೆ. ನನಗೂ ಮೊದಲನೇ ಸತಿ ನೋಡಿದಾಗ ತುಂಬ ಶಾಕ್ ಆಗಿತ್ತು. ರಾಣಿ, ಇದನ್ನೇ ಅಲ್ವೇನಮ್ಮ ಸಂಸಾರ ಅನ್ನೋದು. ನೂರು ಜಗಳ ಆದರೂ ಒಬ್ರನ್ನೊಬ್ರು ಬಿಟ್ಕೊಡದೆ ಇರೋದನ್ನ ಬರೀ ಸಂಸಾರ ಅಂತ ಹೇಳೋದಿಲ್ಲ, ಆನಂದ ಸಾಗರ ಅಂತ ಅನ್ಸ್ಕೊಳುತ್ತೆ. ಅಜ್ಜಿ, ನನಗೆ ಬೇಡ. ಹಿಂಗೆ ಅಂದರೆ ಹೆಂಗೆ ದೇವರು? ಮನೆಯಲ್ಲಿ ಜಗಳ ಆಯ್ತದೆ, ಮನೆಯವ್ರಿಗೆ ಯಾರಿಗೂ ಊಟ ಮಾಡೋ ಮನಸ್ಸಿಲ್ಲ. ನೀವು ಮಾಸ್ತಿ ಕೊಪ್ಪಲ್ದವ್ರೆ, ನೀವು ಹಿಂಗೆ ಊಟ ಮಾಡದೆ ಕೂತ್ಕೊಂಡ್ರೆ ಹೆಂಗಿದವ್ರೆ? ಒಂದೇ ಒಂದು ತುತ್ತು ತಿನ್ನಿದವ್ರೆ. ಅಜ್ಜಿ, ನಾನು ನಿನ್ನ ಕೆನ್ನೆ ಮುಟ್ಬೋದಾ? ನನ್ನ ಕೆನ್ನೆ ಮುಟ್ಟಕ್ಕೆ ಕೇಳಬೇಕಾ ದೇವರು? ಮುಟ್ಟಿದೇವರು. ಮೊದಲು ನೀನು ನನಗೆ ಹೊಡಿತಾ ಇದ್ದೆ, ಬೈತಾ ಇದ್ದೆ. ನನ್ನ ಕಂಡ್ರೆ ನೀನು ಇಷ್ಟನೇ ಪಡ್ತಾ ಇರಲಿಲ್ಲ. ಆದರೆ ನನಗೆ ಇವಾಗ ನೀನು ಕಂಡ್ರೆ ಇಷ್ಟ. ಯಾವ್ರು? ಆಗ ನಂಗೆ ಬುದ್ಧಿ ಇರಲಿಲ್ಲ, ಈಗ ನಂಗೆ ಬುದ್ಧಿ ಬಂದಿದೆ. ಒಂದು ತುತ್ತು ತಿನ್ನಿದ್ಯಾವರು? ಅಬ್ಬಬ್ಬಬ್ಬಬ್ಬ, ತುತ್ತು ಸೇವೆ ನಡೀತಾಯ್ತಾ? ನಮ್ಮ ಮನೆ ದೀಪ